ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಒಂದು ನಂಬಿಕೆಯಿಂದ ಒಬ್ಬ ರೋಗಿಯ ಜೀವ ಹೇಗೆ ಉಳಿಯಿತು ಎನ್ನುವಂಥ ವಿಷಯ ನಾನಿವತ್ತು ಹೇಳ್ತಾ ಇದ್ದೀನಿ. ಇದು ನಿಜವಾಗ್ಲೂ ನಡೆದಿರುವಂಥ ಘಟನೆ. ಇದು ಸುಳ್ಳಲ್ಲ, ನಿಜವಾಗ್ಲೂ ನಡೆದಿರುವಂಥ ಘಟನೆ. ಡೆಲ್ಲಿ ಸಮೀಪದಲ್ಲಿರುವಂಥ ಒಂದು ಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಆಸ್ತಮಾ ರೋಗದಿಂದ ನರಳುತ್ತಾ ಇರ್ತಾನೆ. ಬರ್ತಾ 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 ರೋಗ ಗ್ರ್ಯಾಜುವಲ್ ಆಗಿ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಆ ನೋವನ್ನು ತಡೆಯೋಕ್ಕಾಗದೆ ಅವನು ನಗರಕ್ಕೆ ಹೋಗ್ಬಿಟ್ಟು ಯಾವುದೋ ಒಂದು ದೊಡ್ಡ ಪ್ರತಿಷ್ಠಿತವಾಗಿರುವಂಥ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ತನಗೆ ಬಂದಿರೋ ಈ ಕಾಯಿಲೆನ ಹೇಗಾದರೂ ಮಾಡಿ ವಾಸಿ ಮಾಡಿಕೊಡಿ ಅಂತ ಡಾಕ್ಟರ್ ಹತ್ರ ಬೇಡ್ಕೊತಾನೆ. ಸರಿ, ಡಾಕ್ಟ್ರು ಅವನ್ನೆಲ್ಲ ನೀಟಾಗಿ ಚೆಕ್ ಮಾಡಿಬಿಟ್ಟು ಪ್ರಿಸ್ಕ್ರಿಪ್ಷನಲ್ಲಿ ಅವ್ರದ್ದು ನೇಮು, ಅವ್ರ ಹಾಸ್ಪಿಟಲ್ ನೇಮ್ ಇರುತ್ತೆ, ಅವ್ರದ್ದು ಅಡ್ರೆಸ್ಸು, ಟೆಲಿಫೋನು ಅದೆಲ್ಲ ಇರುತ್ತಲ್ಲ ದೊಡ್ಡದಾಗಿ. ಅದಾದಮೇಲೆ ಕೆಲವು ಜಾಗ ಇರುತ್ತೆ, ಅಲ್ಲಿ ಮೆಡಿಸಿನ್ಸ್ನ ಬರೀತಾರೆ. ಸರಿ ಅಂದ್ಬಿಟ್ಟು ಇವನಿಗೆ ಏನೇನು ಬೇಕೋ ಎಲ್ಲ ಬರ್ಕೊಡ್ತಾರೆ. ನೀಟಾಗಿ ಇಂತಿಂಥ ಮಾತ್ರೆ ಇಂತಿಂಥ ಟೈಮಿಗೆ ತೊಗೊಬೇಕು. ಅದಾದಮೇಲೆ ಆ ಪ್ರಿಸ್ಕ್ರಿಪ್ಷನ್ ನನ್ನ ಕೈಗೆ ಆ ವ್ಯಕ್ತಿಗೆ ಕೊಟ್ಬಿಟ್ಟು, ನೋಡಪ್ಪ ಇದನ್ನು 14 ಪಾಲು ಮಾಡು, 14 ಪಾಲು ಮಾಡಿಬಿಟ್ಟು ನೀನು ಬೆಳಿಗ್ಗೆ ಒಂದು ರಾತ್ರಿ ಒಂದು ತಗೋ, ಒಂದು ವಾರ ಆದಮೇಲೆ ಬಂದು ನಿನ್ನ ಆರೋಗ್ಯ ಹೇಗಿದೆ ಅಂತ ನನಗೆ ಹೇಳ್ಬಿಟ್ಟು ಹೋಗು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು, ಆಯಿತು ಸ್ವಾಮಿ, ನಿಮ್ಮಿಂದ ತುಂಬ ಒಳ್ಳೆ ಉಪಕಾರ ಆಯಿತು ಅಂದ್ಬಿಟ್ಟು ಮನೆಗೆ ಬರ್ತಾನೆ. ಅದಾದಮೇಲೆ ಒಂದು ವಾರ ಆದಮೇಲೆ ತಿರ್ಗಾ ಹೋಗ್ತಾನೆ ಡಾಕ್ಟ್ರ್ ಹತ್ರ. ಹೋದ್ಮೇಲೆ ಡಾಕ್ಟ್ರ್ ಮುಂದೆ ನಿಂತ್ಕೊಂಡ್ರೆ, ಡಾಕ್ಟ್ರ್ ಹೇಗಿದೆಯಪ್ಪ, ಪರವಾಗಿಲ್ವಾ ಈಗ ಅಂತ ಕೇಳಿದ್ರೆ, ಸಂಪೂರ್ಣವಾಗಿ ವಾಸಿ ಆದಂಗಿದೆ ನನಗೆ ಡಾಕ್ಟ್ರೇ, ನನಗೇನು ಮುಂಚೆ ಥರ ಏನು ನೋವು ಬರ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ, ಆರಾಮಾಗಿದ್ದೀನಿ ಅಂತ. ಡಾಕ್ಟ್ರು ಸರಿ ಆಯಿತು, ಔಷಧಿಗಳೆಲ್ಲ ಕೊಡು, ಅದೇನೇನು ತೊಗೊಂಡೆ ಕೊಡು ಅಂದರೆ, ಅವನು ಯಾವ ಔಷಧಿ, ನೀವು ಕೊಟ್ಟಿರೋವಂಥ ಚೀಟಿನ 14 ಪಾಲು ಮಾಡಿ ನಾನು ತಿಂದ್ಬಿಟ್ಟೆ, ತೊಗೊಂಡ್ಬಿಟ್ಟೆ ಕರೆಕ್ಟಾಗಿ, ಆದ್ದರಿಂದ ನನಗೇನು ರೋಗ ಇಲ್ಲ, ಏನಿಲ್ಲ, ರಾಮಬಾಣ ಹತ್ರ ಕೆಲಸ ಮಾಡ್ತೀವಿ ಡಾಕ್ಟ್ರೇ. ಡಾಕ್ಟ್ರಿಗೆ ಆಶ್ಚರ್ಯನೇ ಆಗೋಗುತ್ತೆ. ನಾನು ಕೊಟ್ಟಿದ್ದು ಪ್ರಿಸ್ಕ್ರಿಪ್ಷನ್ನು, ಇವ್ನು ನೋಡಿದ್ರೆ ಪ್ರಿಸ್ಕ್ರಿಪ್ಷನ್ನೇ ತಿಂದುಬಿಟ್ಟಿದ್ದಾನೆ, ಬಟ್ ಇವ್ನಿಗೆ ವಾಸಿ ಆಗಿದೆ ಅಂತ ಹೇಳ್ತಿದ್ದಾನೆ. ಸರಿ, ನಾನು ಹೇಳಿದ್ರೆ ಇವ್ನಿಗೆ ಎಲ್ಲಿ ಅದು ತಿರ್ಗಾ ಸೈಡ್ ಎಫೆಕ್ಟ್ ಆಗಿಬಿಡುತ್ತೋ ಇವನು ಮನಸ್ಸಿಗೆ ಹಾಕ್ಕೊಂಡು ಅಂದ್ಬಿಟ್ಟು ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ಬಟ್ ಅದಾದಮೇಲೆ ಅವ್ನಿಗೆ ಯಾವುದೇ ರೀತಿಯಾದಂಥ ತೊಂದರೆನೂ ಆಗಿರಲ್ಲ. ಬಾಯಿ ಮಾತಲ್ಲಿ ಹೇಳಿದ್ರೆ ಯಾರು ನಂಬ್ತಾರೆ? ಮೋಸ್ಟ್ಲಿ ಇವನು ಸುಳ್ಳು ಹೇಳಿದ್ರೂ ಹೇಳ್ಬೋದು ಅಂದ್ಬಿಟ್ಟು, ಬಾಪ ಕುತ್ಕೋ ಒಂದು ನಿಮಿಷ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ಗ್ರ್ಯಾಜುವಲ್ ಆಗಿ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ಅವರೂ ಕನ್ಫರ್ಮ್ ಮಾಡ್ಕೊತಾರೆ, ಇವನು ಬಲವಾಗಿ ನಂಬಿರೋದ್ರಿಂದ, ಅವನು ಪ್ರಿಸ್ಕ್ರಿಪ್ಷನ್ನೇ ಬಲವಾಗಿ ನಂಬಿ ಔಷಧಿ ಥರ ತೊಗೊಂಡು ತಿಂದ್ಬಿಟ್ಟ, ಆದ್ದರಿಂದ ಅದು ರೋಗಕ್ಕೆ ಅದು ಕೆಲಸ ಮಾಡೇ ಬಿಡ್ತು. ಇದು 1000ರಲ್ಲಿ 1,00,000ದಲ್ಲಿ ಒಂದು ಸರಿ ನಡೆಯುವಂಥ ಘಟನೆ. ಎಲ್ರಿಗೂ ಈ ಘಟನೆ ನಡೆಯಲ್ಲ, ಬಟ್ ಇದು 1,00,000ಕ್ಕೆ ಒಂಥರ ಈ ಘಟನೆ ಖಂಡಿತವಾಗ್ಲೂ ನಡೆಯುತ್ತೆ. ಇಂಥ ಘಟನೆ ಎಲ್ಲ ತುಂಬ ಅಪರೂಪ ಆಗಿದ್ರೂ ಅವನಿಗೆ ರೋಗ, ತುಂಬ ದೊಡ್ಡ ರೋಗ ವಾಸಿಯಾಗುವಂಥ ಮಟ್ಟಿಗೆ ಕೆಲಸ ಮಾಡ್ತಲ್ಲ, ಆ ಶಕ್ತಿ ಯಾವುದು? ಇದನ್ನು ವಿಚಾರ ಮಾಡಿ ನೋಡಿದ್ರೆ ಇದ್ರ ಹಿಂದೆ ಇದ್ದಿದ್ದು ಒಂದು ಬಲವಾದ ನಂಬಿಕೆ. ಈ ರೋಗಿದೆ ತಗೊಳ್ಳಿ, ಅವನು ದೊಡ್ಡ ಡಾಕ್ಟ್ರು ಬರ್ಕೊಟ್ಬಿಟ್ಟಿದ್ದಾರೆ, ಅಂಥವ್ರು ಬರ್ಕೊಟ್ಟಿರೋ ಮಾತ್ರೆ ತೊಗೊಂಡ್ರೆ ನಮಗೆ ಖಂಡಿತ ವಾಸಿ ಆಗುತ್ತೆ ಅಂತ ಒಂದು ನಂಬಿಕೆಯಿಂದ ಆ ಪ್ರಿಸ್ಕ್ರಿಪ್ಷನ್ನೇ ತಿಂದುಬಿಟ್ಟ. ಅದಾದಮೇಲೆ ಅದು ವಾಸಿನೂ ಆಗೋಯ್ತು. ಸೊ ಆದ್ದರಿಂದ ನಂಬಿಕೆ ಅನ್ನೋದು ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ಇದಾದಮೇಲೆ ಸೆಕೆಂಡ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇದು ನಿಜವಾಗ್ಲೂ ನಡೆದಿರೋ ಅಂಥ ಘಟನೆ. ಒಬ್ಬ ವ್ಯಕ್ತಿ ಹಲವು ವರ್ಷಗಳ ಹಿಂದೆ ಕೊಲೆ ಮಾಡಿರ್ತಾನೆ. ಅದ್ರ ಪರಿಣಾಮವಾಗಿ ಅವನಿಗೆ ನೇಣು ಹಾಕಬೇಕು ಅಂತ ಅವನಿಗೆ ಶಿಕ್ಷೆಯನ್ನು ಕೊಟ್ಟಿರ್ತಾರೆ. ಸೊ ಮನೋವಿಜ್ಞಾನಿಗಳು ಗೌರ್ಮೆಂಟಿಂದ ಪರ್ಮಿಷನ್ ಪಡ್ಕೊಂಡು ತಮ್ಮ ಲ್ಯಾಬ್ಗೆ ಕರ್ಕೊಂಬರ್ತಾರೆ. ಆ ಲ್ಯಾಬಿಗೆ ಕರ್ಕೊಂಬಂದಿದ್ದು ಅವನ ಜೀವ ಏನು ಉಳಿಸೋದಕ್ಕಲ್ಲ, ನಂಬಿಕೆ ಅನ್ನೋದು ಒಬ್ಬನ ಜೀವನದಲ್ಲಿ ಯಾವ ರೀತಿಯಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದಕ್ಕೆ ರಿಸರ್ಚ್ ಮಾಡೋದಕ್ಕೋಸ್ಕರ ಲ್ಯಾಬ್ ರ್ಯಾಟ್ ಥರ ಇವನ್ನ ಎತ್ಕೊಂಡೋಗಿ ಇವನ ಮೇಲೆ ರಿಸರ್ಚ್ ಮಾಡ್ತಾರೆ. ಆ ಕೈದಿ ಕಣ್ಣಿಗೆ ಬಟ್ಟೆ ಸುತ್ತಬಿಟ್ಟು ಒಂದು ಡೆಸ್ಕ್ ಮೇಲೆ ಮಲಗಿಸ್ಬಿಡ್ತಾರೆ. ಅದಾದಮೇಲೆ ಆ ಕೈದಿ ಎದ್ದು ಓಡೋಗಬಾರ್ದು ಅಂತ ಅವನ್ನ ಕೈ ಕಾಲು ಎಲ್ಲ ಕಟ್ಟಿರ್ತಾರೆ. ಕಟ್ಟಾದಮೇಲೆ ಆ ಕತ್ತತ್ರ ಒಂದು ಚಿಕ್ಕದಾದಂಥ ಒಂದು ಟ್ಯೂಬನ್ನು ಇಟ್ಟಿರ್ತಾರೆ. ಕತ್ತತ್ರ ಒಂದು ಟ್ಯೂಬ್ ಇಟ್ಟಿರ್ತಾರ. ಅದಾದಮೇಲೆ ಆ ಟ್ಯೂಬಿಂದ ಕೆಳಗಡೆ ಬೀಳೋವಂಥ ರಕ್ತನ ಸಂಗ್ರಹಿಸೋಕ್ಕೆ, ಶೇಖರಿಸೋದಕ್ಕೆ ಒಂದು ಪಾತ್ರೆಯನ್ನು ಇಟ್ಟಿರ್ತಾರೆ. ಆ ಲ್ಯಾಬಲ್ಲಿ ಇರೋವಂಥ ದೊಡ್ಡ ಸೈಂಟಿಸ್ಟ್ ಬಂದ್ಬಿಟ್ಟು ಅವ್ನು ಮಲಗಿಸಿರ್ತಾರಲ್ಲ, ಅವ್ನ ಮುಂದೆ ಬಂದ್ಬಿಟ್ಟು ರಿಸರ್ಚಲ್ಲಿರೋವಂಥ ಕೆಲವರು ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತಾ ಇರ್ತಾರೆ, ಇವತ್ತು ನಾವೇನು ಮಾಡೋಕ್ಕೆ ಹೋಗಿದ್ದೀವಿ ಅಂದರೆ, ಒಬ್ಬ ಮನುಷ್ಯನಿಂದ ಎಷ್ಟು ಪಾಲು ರಕ್ತ ತೆಗೆದ್ರೆ ಅವ್ನು ಸಾಯ್ತಾನೆ ಅನ್ನೋದನ್ನು ನಾವಿವತ್ತು ರಿಸರ್ಚ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಈ ಕೈದಿ ಕಿವಿ ಹತ್ರ ಬಂದ್ಬಿಟ್ಟು, ನಿನಗೆ ನೋವಾಗದೇ ಇರೋಂಗೆ ನಾವು ಈ ಪ್ರೋಸೆಸ್ ಮಾಡಿ ನೀನು ಆರಾಮಾಗೆ ಸಾಯ್ಬೋದು, ನಿನಗೇನು ತೊಂದರೆ ಆಗಲ್ಲ, ನೋಡು ನಿನ್ನ ಗಲ್ಗಾಕಿದ್ರೆ ಎಷ್ಟೊಂದು ನೋವು ನರಳಾಟದಿಂದ ಸಾಯಬೇಕು, ಇಲ್ಲಾಂದರೆ ನಿನಗೆ ಯಾವುದೇ ನೋವು ಕಾಣಿಸಲ್ಲ, ಆರಾಮಾಗಿ ಸಾಯ್ಬೋದು ಅಂತ ಹೇಳ್ತಾರೆ. ಅವನು ಏನು ರಿಯಾಕ್ಷನ್ ಮಾಡದೆ ಹಂಗೆ ಸೈಲೆಂಟಾಗೇ ಇರ್ತಾನೆ. ಆ ಕೈದಿ ಲೆಫ್ಟ್ ಕತ್ತತ್ರ ರಕ್ತನಾಳದ ಮೇಲೆ ಲೈಟಾಗಿ ಹಿಂಗೆ ಕಟ್ ಮಾಡ್ತಾರೆ. ಕಟ್ ಮಾಡಿದ್ರೆ ಒಂದೊಂದಾಗೆ ಹನಿ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಬೀಳ್ತಾ ಇದ್ರೆ ಇವನಿಗೇನು ಕಾಣಿಸಲ್ವಲ್ಲ, ಬರೀ ಇವನಿಗೆ ಆ ತೊಟ್ಟಿಗ್ತಾ ಇದ್ರೆ, ರಕ್ತ ತೊಟ್ಟಿಗ್ತಾ ಇದ್ರೆ ಆ ಪಾತ್ರೆ ಮೇಲೆ
ಟಿಕ್ ಟಿಕ್ ಅಂತ ಕೇಳಿಸ್ತಾ ಇರುತ್ತೆ. ಇವನು ಅದನ್ನು ಅಬ್ಸರ್ವ್ ಮಾಡ್ತಾನೆ ಇರ್ತಾನೆ ಕೈದಿ. ಇದನ್ನು ಅಬ್ಸರ್ವ್ ಮಾಡ್ತಾ ಇದ್ದಂಥ ಕೈದಿಗೆ ಹಂಗೆ ಲೈಟಾಗಿ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅವನ ಮುಖನೇ ಒಂಥರ ವಿಚಿತ್ರವಾಗಿ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅವನು ವಿಚಿತ್ರವಾಗಿ ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಕೆಲವು ನಿಮಿಷ ಆದಮೇಲೆ ಆ ನಿಧಾನಕ್ಕೆ ತೊಟ್ಟಿಕ್ತಾ ಇರುವಂಥ ಅಂಶ ಜಾಸ್ತಿ ಆಗುತ್ತೆ, ಜೋರಾಗಿ ತೊಟ್ಟಿಕ್ಕೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಕೈದಿಗೆ ಇಡೀ ದೇಹನೇ ನಡಗೋದಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಅದೇ ಟೈಮಲ್ಲಿ ಅಲ್ಲಿದ್ದಂಥ ಒಬ್ಬ ವಿಜ್ಞಾನಿ ಈಗ 3 ಲೀಟ್ರಷ್ಟು ರಕ್ತ ಶೇಖರಣೆ ಆಗಿದೆ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಂಥ ಕೈದಿಗೆ ಫುಲ್ಲು ಭಯ ಆಗಿ ದೇಹನೇ ನಡ್ಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಜೋರಾಗಿ ಆಡ್ತಾ ಇರ್ತಾನೆ. ಅದಾಗಿದ್ದು ಇನ್ನೊಂದು ಕೆಲವು ನಿಮಿಷದಲ್ಲಿ 3.5 ಲೀಟ್ರು ಅಂತ ಹೇಳಿದ ತಕ್ಷಣವೇ ಅವನು ಸಡನ್ನಾಗಿ ಹಾಗೇ ಸೈಲೆಂಟ್ ಆಗಿಬಿಡ್ತಾನೆ. ಅವನ ಬಾಡಿ ತಣ್ಣಗಾಗುತ್ತೆ, ಅವನ ಪ್ರಾಣ ಬಿಟ್ಬಿಡ್ತಾನೆ ಅವನು. ಆದರೆ ಸ್ನೇಹಿತರೆ, ಅಲ್ಲಿ ನಿಜವಾಗ್ಲೂ ಆ ಟ್ಯೂಬಿನ ಮೂಲಕ ಹರಿದಿದ್ದು ರಕ್ತ ಅಲ್ಲ, ಬರೀ ನೀರು ಮಾತ್ರ. 3.5 ಲೀಟ್ರ್ ನೀರು ಮಾತ್ರನೇ ಅಲ್ಲಿ ಶೇಖರಣೆ ಆಗಿದೆ. ಆ ಗಾಯದಿಂದ ರಕ್ತ ಹರಿದಿರಲಿಲ್ಲ. ಅವನ ಎಡಭಾಗದಲ್ಲಿ ಒಂದು ಚಿಕ್ಕ ಟ್ಯೂಬ್ ಇಟ್ಟಿರ್ತಾರೆ, ಅದನ್ನು ಲೈಟಾಗಿ ಕಟ್ ಮಾಡಿರ್ತಾರೆ. ಅದರಿಂದ ಅವನಿಗೆ ಆ ರೀತಿ ಭಾಸ ಆಗೋ ರೀತಿಯಾಗಿ ಅವನು ಮುಂಚೆ ನೀನು ನೋವಾಗದೇ ಇರೋಂಗೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಅವನು ಕಟ್ ಮಾಡಿದ್ದಾರೆ, ಹಂಗಿರೋ ನನಗೆ ನೋವಾಗದೇ ಇರೋಂಗೆ ಕಟ್ ಮಾಡಿದ್ದಾರೆ ಅಂತ ಅವನು ಅಂದ್ಕೊಂಡ್ಬಿಡ್ತಾನೆ. ಆದ್ದರಿಂದ ಅವನು ಭಾವಿಸೋದು ನಂಬಿಕೆ, ಅದರಿಂದ ಅವನು ನಂಬಿಟ್ಟಿರ್ತಾನೆ. ಅದಾದಮೇಲೂ ಅವನ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟಿರ್ತಾರೆ. ಆದ್ದರಿಂದ ಅವನು ತನ್ನ ಸುತ್ತ ಏನೇನು ಹೇಳ್ತಾ ಇರ್ತಾರೋ ಅದನ್ನೆಲ್ಲ ನಿಜ ಅಂತಲೇ ಅವನು ನಂಬಿಟ್ಟಿರ್ತಾನೆ. ಆದ್ದರಿಂದನೇ ಅವನು ತನ್ನ ದೇಹದಿಂದನೇ 3.5 ಲೀಟ್ರ್ ರಕ್ತ ಹೊರಟೋಯ್ತು ಅಂತ ನಂಬಿ ನಿಜವಾಗ್ಲೂ ಪ್ರಾಣ ಬಿಟ್ಟಿರ್ತಾನೆ. ನೋಡಿದ್ರಲ್ಲ ಸ್ನೇಹಿತರೆ, ನಂಬಿಕೆಯ ಮೇಲೆ ಇರುವಂಥ ಪರಿಣಾಮ ನೋಡಿದ್ರಲ್ಲ ಸ್ನೇಹಿತರೆ, ನಂಬಿಕೆ ಅನ್ನೋದು ಇಷ್ಟರ ಮಟ್ಟಿಗೆ ಕೆಲಸ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಈ ನಂಬಿಕೆಯಿಂದ ಒಬ್ಬನ ಜೀವ ಬೇಕಾದರೂ ಉಳಿಸ್ಬೋದು, ಒಬ್ಬನ ಜೀವ ಬೇಕಾದ್ರೂ ತೆಗಿಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಂಟೆಂಟ್ ನಿಮಗೆ ಯಾವುದೋ ಒಂದು ರೀತಿಯಾದಂತಹ ಒಂದು ಪಾಸಿಟಿವ್ ಇಂಪ್ಯಾಕ್ಟನ್ನು ನೀಡಿರುತ್ತೆ ಅನ್ನುವ ನಂಬಿಕೆಯಿಂದ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಒಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ.